ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇಂದು ನಾವು ಐಸ್ ಕ್ರೀಮ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಐಸ್ ಕ್ರೀಮ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ಹಾಲು, ಕಸ್ಟರ್ಡ್ ಪೌಡರ್ ಮತ್ತು ಫ್ರೆಶ್ ಕ್ರೀಮ್. ಮೊದಲು ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ 2 ಸ್ಪೂನ್ ತಗೊಂಡಿದ್ದೀನಿ. ಮೊದಲು ನಾನು 4-5 ಸ್ಪೂನ್ ಹಾಲು ಬೇರೆ ಇಟ್ಕೊಂಡೇನಿ. ಆಮೇಲೆ ಮಿಕ್ಕಿದ ಹಾಲು ಒಂದ್ರಾಗ ಹಾಕಿ ಇಟ್ಕೊಂಡೇನಿ. 1 ಬಟ್ಲು ಸಕ್ಕರೆ ತಗೊಂಡೇನಿ. ನಾನಿಲ್ಲಿ 250 ml ಫ್ರೆಶ್ ಕ್ರೀಮ್ ತೊಗೊಂಡೇನಿ. ನನಗೆ ಮಾರ್ಕೆಟ್ನಾಗ ಇದು ಸಿಕ್ಕೈತಿ. ನಿಮಗೆ ಯಾವ್ದಾರ ಬೇರೆ ಫ್ರೆಶ್ ಕ್ರೀಮ್ ಸಿಕ್ಕರೆ ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಇವೆಲ್ಲ ಐಸ್ ಕ್ರೀಮಿಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಐಸ್ ಕ್ರೀಮ್ ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ ಬರ್ರಿ. ಮೊದಲು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಕಪ್ ಹಾಲು ಏನದಾವಲ್ಲ ಅವನ್ನ ಹಾಕ್ಕೋರಿ. ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಹಾಲನ್ನ ಕಾಯಕ್ಕೆ ಇಟ್ಕೊರಿ. ಅದು ಕುದಿ ಬರೋವರೆಗೂ ಕಾಯ್ತಾ ಇರ್ಬೇಕು. ಅಲ್ಲಿವರೆಗೂ ಕಾಸ್ಕೊತಾ ಇರ್ರಿ. ಅವನ್ನ ಒಂದು ಸೌಟ್ ತೊಗೊಂಡು ತಳ ಹಿಡಿಲ್ದಂಗೆ ಕೈ ಆಡಿಸ್ತಾ ಇರ್ರಿ. ಅಷ್ಟರೊಳಗೆ ಇನ್ನೊಂದು ಕಪ್ನಾಗ ಏನು ಹಾಲು ಇಟ್ಕೊಂಡವಲ್ಲ 4-5 ಸ್ಪೂನು, ಅದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕಿ 1 ಸ್ಪೂನ್ ಸಹಾಯದಿಂದ ಯಾವುದು ಗಂಟು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತಾ ಇರ್ರಿ. ಅದನ್ನು ಇಲ್ಲಿ ನೋಡ್ರಿ, ಇಲ್ಲೇ ನಾ ತೋರಿಸ್ತೀನಿ. ಈ ಥರ ಯಾವುದೇ ಗಂಟುಗಳನ್ನು ಇಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡ್ರಿ, ಯಾವುದೇ ಈ ಥರ ಗಂಟು ಇಲ್ದಂಗೆ ಮಾಡ್ಕೊಂಡು ಇಟ್ಕೋಬೇಕು. ಇದು ನನ್ನ ಹೊಸ ಚಾನಲ್ಲು. ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾರ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ರೆಡಿ ಆಗೈತಿ. ಈಗ ಹಾಲನ್ನ ಕೈಯಾಡಿಸ್ಕೊತ ಇರ್ಬೇಕು. ಇದು ತಳ ಒಟ್ಟ ಹಿಡಿಲ್ದಾಗ ನೋಡ್ಕೊತ ಹೋಗ್ಬೇಕು. ಹಾಲು ಕುದಿ ಬರೋ ಮಟನೂ ಇಷ್ಟ ಮಾಡ್ಕೊತ ಇರ್ರಿ. ಈಗ ಇದು ಕುದಿ ಬಂದೈತೆ ನೋಡ್ರಿ. ಈ ಥರ ಕುದಿ ಬರೋ ತನೂ ನೋಡ್ಕೊತ ಇದ್ದ. ಆಮೇಲೆ ಈ ಕಸ್ಟರ್ಡ್ ಪೌಡ್ರು ಮಿಲ್ಕೇನು ಮಿಕ್ಸ್ ಮಾಡಿ ಇಟ್ಟಿದ್ಯಲ್ಲ ಅದನ್ನು ಈ ಕುದಿ ಹಾಲೊಳಗೆ ಹಾಕಿ ಕೈ ಆಡಿಸ್ತಾ ಇರ್ಬೇಕು. ಕೈ ಆಡಿಸ್ಬೇಕು, ಒಟ್ಟ ಬಿಡಬಾರ್ದು, ಗಂಟಾಗಲ್ದಂಗೆ ನೋಡ್ಕೊಂಡಿರ್ಬೇಕು. ಈಗ ನೋಡ್ರಿ, ಮಿಕ್ಸ್ ಮಾಡ್ಕೊತ ಇರ್ಬೇಕು. ಕೈ ಬಿಡಲ್ದಂಗೆ ಮಿಕ್ಸ್ ಮಾಡ್ಕೊತ ಹೋಗಿ ಆ ನಂತರ ಈ ಸಕ್ಕರೆ ತೊಗೋಬೇಕು. ಸಕ್ಕರೆ ತೊಗೊಂಡು ಅದಕ್ಕೆ ಹಾಕಿ ಅದು ಎಲ್ಲ ಸಕ್ಕರೆ ಕರಗಿ ಎಲ್ಲನೂ ಮತ್ತೆ ಇದು ಗಟ್ಟಿಯಾಗಿ ಹದ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಕೈ ಒಟ್ಟ ಬಿಡಬಾರ್ದು. ಎಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ನ ಆಫ್ ಮಾಡಬೇಕು. ಈ ಹದಕ್ಕೆ ಬರೋವರೆಗೂ ಇದನ್ನು ಕೈ ಆಡಿಸ್ತಾ ಇರಬೇಕು. ಈಗ ಇದನ್ನು ತಣ್ಣಗಾಗೋವರೆಗೂ ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟು ಇದನ್ನು ಫುಲ್ ತಣ್ಣಗಾಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊತಾನೆ ಇದ್ದು ಆ ನಂತರ ಇದನ್ನು ಫ್ರಿಜ್ಜಿಗೆ ಇಡಬೇಕು. ಫ್ರಿಜ್ಜಿಗೆ ಇಟ್ಟು ನಾನು ಹೇಳೋದನ್ನು ನಿಮಗೆ ಮರ್ತೇನೆ, ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ. ಈಗ ಇದನ್ನು ತೊಗೊಂಡೋಗಿ ನಾನು ಫ್ರಿಜ್ಜಿಗೆ ಇಡ್ತೀನಿ. ಪೂರ್ಣ ತಣ್ಣಗಾಗೋವರೆಗೂ ಅದನ್ನು ಫ್ರಿಜ್ಜಿಗೆ ಇಟ್ಕೊರಿ. ಅದೆಲ್ಲ ತಣ್ಣಗಾಗೋರ್ಗಾನು ನಾವು ಕ್ರೀಮ್ ತೊಗೊಂಡು ಬೀಟ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರೋವರೆಗೂ ಬೀಟ್ ಮಾಡ್ಕೊತಾನೆ ಇರ್ರಿ. ಆಮೇಲೆ 2 ಸ್ಪೂನ್ ಸಕ್ಕರೆ ಪುಡಿ ತೊಗೊಂಡು ಅದಕ್ಕೆ ಹಾಕಿ ಮತ್ತು ಅದನ್ನು ಬೀಟ್ ಮಾಡ್ಕೊಳಕ್ಕೆ ನಿಲ್ರಿ. ಮೊದಲು ಕ್ರೀಮ್ ತೊಗೊಂಡಾಗ ಕನ್ಸಿಸ್ಟೆನ್ಸಿ ಗಟ್ಟಿರ್ತೈತಿ. ಆ ನಂತರ ಬೀಟ್ ಮಾಡ್ಕೊತ ಹೋಗಿ ತೆಳುವಾಗಿರ್ತೈತಿ. ಬೀಟ್ ಮತ್ತು ವಾಪಸ್ ಹೆಂಗೆ ಮಾಡ್ತೀವಲ್ಲ ಹಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಇದು ಸರಿಯಾಗಿ ಆಗಿ ಬಂದೈತಿ. ಈಗ ಫ್ರಿಜ್ನಾಗ ಇಟ್ಟಿದ್ದೆಲ್ಲ ಕಸ್ಟರ್ಡ್ ಪೌಡ್ರಿಂದು ಮಾಡಿದ್ದು ಅದನ್ನು ತೊಗೊಂಡು ಎರಡೂ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಮೊದಲು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಆ ನಂತರ ಸ್ವಲ್ಪನ ಹಾಕ್ಕೊತಾನೆ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಈಗ ಬೀಟ್ರ್ ತೊಗೊಂಡು ಬೀಟ್ರಲ್ಲೇ ಬೀಟ್ ಮಾಡ್ಬೇಕು. ಸ್ವಲ್ಪ ಹೊತ್ತು ಬೀಟ್ ಮಾಡಿ ಆ ನಂತರ ಇದನ್ನು ತೊಗೊಂಡು ಹೋಗಿ ಮತ್ತು ಫ್ರಿಜ್ಜಿಗೆ ಇಡಬೇಕು. ಈಗ ಇದ್ರ ಮ್ಯಾಗ ಏನಾರ ಒಂದು ಕ್ಲೋಸ್ ಮಾಡಿ ಫ್ರೀಝರ್ ಒಳಗೆ 2 ಅವರ್ ಫ್ರೀಸ್ ಮಾಡಕ್ಕೆ ಇಡ್ರಿ. 2 ಅವರ್ ಆದಮೇಲೆ ಇದನ್ನು ತೊಗೊಂಡು ವಾಪಸ್ ಮತ್ತು ಬೀಟ್ರಲ್ಲೇ ಬೀಟ್ ಮಾಡ್ಬೇಕು. ಬೀಟ್ ಮಾಡಿದ್ದು ಫ್ರೆಶ್ ಕ್ರೀಮು ಕಸ್ಟರ್ಡ್ ಪೌಡ್ರಿಂದ ಏನು ಮಾಡಿದ್ವಲ್ಲ ಫ್ರೀಝರ್ನಾಗ ಇಟ್ಟಿದ್ವಿ ಅದನ್ನು 2 ಮಿಕ್ಸ್ ಮಾಡಿದ್ದು ಎಷ್ಟಿತ್ತು, ಈಗ ಎಷ್ಟಾಗೈತಿ ಕ್ವಾಂಟಿಟಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಅದ್ರ ಮ್ಯಾಗ ಏನೈತಲ್ಲ ನಾವು ಡ್ರೈ ಫ್ರೂಟ್ಸ್ ಆಗಲಿ ಏನಾರು ಆಗಲಿ ಗಾರ್ನಿಷ್ ಮಾಡಿ ಇಡಬೇಕು. ನಾನಂತೂ ಬಾದಾಮಿ ಏನೈತಲ್ಲ ಕಟ್ ಮಾಡಿರೋದು ಇತ್ತು, ಅದನ್ನು ತೊಗೊಂಡು ಈಗ ಗಾರ್ನಿಷ್ ಮಾಡಿ ವಾಪಸ್ ನಾನು ಮತ್ತು ಇದ್ರ ಮ್ಯಾಗ ನಾನು ಮುಚ್ಚಿಟ್ಟು ಫ್ರೀಝರ್ನ್ಯಾಗ ಫ್ರೀಸ್ ಮಾಡೋಕ್ಕೆ ವಾಪಸ್ 8 ಅವರ್ ಇಡ್ತೇನೆ. 8 ಅವರ್ನ ಆದ ನಂತರ ಹೆಂಗಿರುತ್ತೆ ನೋಡೋಣ. ಈಗ ನಮ್ದು ಐಸ್ ಕ್ರೀಮ್ ರೆಡಿ ಆಗೈತಿ. ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ನೋಡೋಣ. ನನ್ನ ಕಡೆ ಸ್ಕೂಪರ್ ಇಲ್ಲ, ಅದಕ್ಕೆ ನಾನು ಸ್ಪೂನ್ ತೊಗೊಂಡು ಅದರಲ್ಲೇ ತೆಗಿಯಾಕತ್ತೇನೆ. ನೀವು ಸ್ಕೂಪರ್ ಇದ್ರೆ ಅದನ್ನು ಯೂಸ್ ಮಾಡಿಕೊಂಡು ಸರ್ವ್ ಮಾಡಿರಿ. ನನ್ನ ಕಡೆ ಸ್ಕೂಪರ್ ಇಲ್ಲದಕ್ಕೆ ಇದು ನೀಟ್ ಕಾಣವಲ್ದು. ಸ್ಕೂಪರ್ ಇದ್ರೆ ನೀಟಾಗಿ ಬರ್ತಿತ್ತು. ಇಲ್ಲಿ ನೋಡ್ರಿ, ರೆಡಿ ಆಗೈತಿ. ಟೇಸ್ಟ್ನಾಗ ಮಾತ್ರ ಏನು ಕಾಂಪ್ರಮೈಸ್ ಆಗಿಲ್ಲ, ಮಸ್ತ್ ಬಂದೈತಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗೈತಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ.
ಐಸ್ ಕ್ರೀಮು ಎಷ್ಟು ಸಾಫ್ಟಾಗಿ ಬರಾಕತ್ತೈತೆ ನೋಡಿರಿ. ಇವತ್ತಿನ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.